ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ. ಕೋಲ್ಕತಾ ನೈಟ್ ರೈಡರ್ಸ್ ವಿರುದ್ಧದ ಪಂದ್ಯದಲ್ಲಿ ಭರ್ಜರಿಯಾಗಿ ಜಯ ಗಳಿಸಿದ ಮುಂಬೈ ಇಂಡಿಯನ್ಸ್. ರೋಹಿತ್ ಶರ್ಮಾ ಮತ್ತು ರಿಕಲ್ಟನ್ಸ್ ಅವರ ಭರ್ಜರಿ ಬ್ಯಾಟಿಂಗ್ಗೆ ಧ್ವಂಸವಾದ ಕೋಲ್ಕತಾ ನೈಟ್ ರೈಡರ್ಸ್ ಬೌಲರ್ಸ್. ಇನ್ನು ಈ ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ರೋಹಿತ್ ಶರ್ಮಾ ಕುರಿತು ಮಾತನಾಡಿರುವಂಥ ಹಾರ್ದಿಕ್ ಪಾಂಡ್ಯ ಅವರು ಏನೆಲ್ಲ ಹೇಳಿದ್ದಾರೆ ಮತ್ತು ರೋಹಿತ್ ಶರ್ಮಾ ಅವರ ಬಗ್ಗೆ ಕೊಟ್ಟಿರುವಂಥ ಅಚ್ಚರಿ ಹೇಳಿಕೆ ಕೇಳಿದರೆ ನೀವು ಕೂಡ ಶಾಕ್ ಆಗ್ತೀರಾ. ಹಾರ್ದಿಕ್ ಪಾಂಡ್ಯ ಅವರು ನೀಡಿರುವಂಥ ಹೌದು ಸ್ನೇಹಿತರೆ, ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಕುರಿತು ಏನೆಲ್ಲ ಮಾತನಾಡಿದ್ದಾರೆ ಎಂಬುದನ್ನು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತಾ ಹೋಗ್ತೀನಿ. ಸೊ ಆದ್ದರಿಂದ ಈ ವಿಡಿಯೋನ ದಯವಿಟ್ಟು ಕೊನೆವರೆಗೂ ನೋಡಿ. ಹಾಗೆ ನೀವೇನಾದರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಕೆಳಗಡೆ ಕಾಣುವಂಥ ಬೆಲ್ಲೈಕನ್ನ ನಾನು ಅಲರ್ಟ್ಗಳು ಮರ್ಯಾದೆ ಈ ವಿಡಿಯೋಗೊಂದು ಲೈಕ್ ಮಾಡಿ. ರೋಹಿತ್ ಶರ್ಮಾ ಅವರಿಗೆ ಮುಂಬೈ ಇಂಡಿಯನ್ಸ್ ತಂಡದಲ್ಲಿ ಯಾವ ಹೆಸರಿನಿಂದ ಕರೆಯುತ್ತಾರೆ ಎಂಬುದನ್ನು ಕಾಮೆಂಟ್ ಮಾಡೋದರ ಮೂಲಕ ತಿಳಿಸಿ. ಹೌದು ಸ್ನೇಹಿತರೆ, ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಅವರ ಕುರಿತು ಹೇಳಿರುವಂಥ ಅಚ್ಚರಿ ಹೇಳಿಕೆ ಏನನ್ನುವುದನ್ನು ನೋಡೋಣ. ಅದಕ್ಕಿಂತ ಮುಂಚೆ ಈ ಪಂದ್ಯದ ಹೈಲೈಟ್ಸ್ ನೋಡ್ಕೊಂಡು ಬರುವುದಾದರೆ, ಮೊದಲಿಗೆ ಟಾಸ್ ಹೊತ್ತು ಬ್ಯಾಟಿಂಗ್ ಬಂದಂಥ ಕೋಲ್ಕತಾ ನೈಟ್ ರೈಡರ್ಸ್ ಅವರು ನಿಗದಿತ 20 ಓವರ್ನಷ್ಟಕ್ಕೆ 4 ವಿಕೆಟ್ ಕಳೆದುಕೊಂಡು 220 ರನ್ಗಳ ಬೃಹತ್ ಮೊತ್ತವನ್ನೇ ಕಲೆ ಹಾಕಿತ್ತು ಅಂತಲೇ ಹೇಳ್ಬೋದು. ಅದರಲ್ಲಿ ಬಂದ್ಬಿಟ್ಟು ಕ್ಯಾಪ್ಟನ್ ಆಗಿರುವಂಥ ಅಜಿಂಕ್ಯ ರಹಾನೆ ಅವರು 40 ಬಾಲ್ಗಳಲ್ಲಿ 67 ರನ್, 5 ಬೌಂಡರಿ, 3 ಬೌಂಡರಿ ಹಾಗೂ 5 ಸಿಕ್ಸರ್ ಒಳಗೊಂಡಂಥ ಭರ್ಜರಿಯಾದ ಬ್ಯಾಟಿಂಗ್ ಪ್ರದರ್ಶನವನ್ನೇ ತೋರಿದರು. ಇನ್ನು ಅವರಿಗೆ ಸಾಥ್ ಕೊಟ್ಟಂಥ ಪಿನ್ನಾಲೆನ್ ಅವರು 17 ಬಾಲ್ಗಳಲ್ಲಿ 6 ಬೌಂಡರಿ, 2 ಸಿಕ್ಸರ್ ಒಳಗೊಂಡಂಥ 37 ರನ್ಗಳ ಕಾಣಿಕೆ ನೀಡಿದರು. ಇನ್ನು ಕ್ಯಾಮರನ್ ಗಿರಿನ್ ಅವರು 18 ರನ್ ಹಾಗೂ ಅಂಗೀಕಾರ ರಘುವಂಶಿ ಅವರು 51 ರನ್, ರಿಂಕು ಸಿಂಗ್ ಅವರು 33 ರನ್ಗಳ ನೆರವಿನಿಂದ 200 ರನ್ಗಳ ಪ್ಲಸ್ ಟಾರ್ಗೆಟನ್ನೇ ಕಲೆ ಹಾಕಿತು ಅಂತಲೇ ಹೇಳ್ಬೋದು ಸ್ನೇಹಿತರೆ. ಇನ್ನು ಬೌಲಿಂಗ್ ಪರ ನೋಡುವುದಾದರೆ ಹಾರ್ದಿಕ್ ಪಾಂಡ್ಯ 1 ವಿಕೆಟ್ ಹಾಗೂ ಶಾರ್ದುಲ್ ಠಾಕೂರ್ ಅವರು 3 ವಿಕೆಟ್. ಇವರ ಬಿಟ್ಟರೆ ಮತ್ತೆ ಯಾವುದೇ ಬಾಲರ್ ಸಹ 1 ವಿಕೆಟ್ ಸಹ ತೆಗೆಯಲಿಲ್ಲ ಅಂತಲೇ ಹೇಳ್ಬೋದು. ಇನ್ನು ಈ ದಾಖಲೆಯ ಮೊತ್ತವನ್ನು ಚೇಸ್ ಮಾಡಲು ಬಂದಂಥ ಮುಂಬೈ ಇಂಡಿಯನ್ಸ್ದ ಓಪನಿಂಗ್ ಜೋಡಿಯಾಗಿರುವಂಥ ರಯಾನ್ ರಿಕಲ್ಟನ್ ಮತ್ತು ರೋಹಿತ್ ಶರ್ಮಾ ಅವರು ಭರ್ಜರಿಯಾಗಿ ಓಪನಿಂಗ್ ಜೊತೆ ಆಟವನ್ನು ಆಡಿದರು ಸ್ನೇಹಿತರೆ. ಕೇವಲ 71 ಬಾಲ್ಗಳಲ್ಲಿ 148 ರನ್ನುಗಳ ಜೊತೆ ಆಟವಾಡುವುದರ ಮೂಲಕ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಭರ್ಜರಿಯಾಗಿ ಓಪನಿಂಗ್ ಪೇರ್ ಆಗಿ ಮೂಡಿದರು ಅಂತಲೇ ಹೇಳ್ಬೋದು. ರೋಹಿತ್ ಶರ್ಮಾ ಇದರಲ್ಲಿ ಬಂದ್ಬಿಟ್ಟು ರೋಹಿತ್ ಶರ್ಮಾ ಅವರು 38 ಬಾಲ್ಗಳಲ್ಲಿ 78 ರನ್ ಹಾಗೂ ರಿಕಲ್ಟನ್ ಅವರು 34 ಬಾಲ್ಗಳಲ್ಲಿ 67 ರನ್ಗಳು ಹೊಡೆಯುವುದರಿಂದ ಮುಂಬೈ ಇಂಡಿಯನ್ಸ್ ತಂಡಕ್ಕೆ ಏಕಪಕ್ಷೀಯವಾಗಿ ಜಯ ಗಳಿಸುವುದರಲ್ಲಿ ಸಹ ತುಂಬಾ ಮುಖ್ಯವಾದ ಪಾತ್ರವನ್ನು ವಹಿಸಿದ್ದಾರೆ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಪಂದ್ಯ ಮುಗಿದ ಬಳಿಕ ಮಾತನಾಡಿದಂಥ ಮುಂಬೈ ಇಂಡಿಯನ್ಸ್ ತಂಡದ ಕ್ಯಾಪ್ಟನ್ ಆಗಿರುವಂಥ ಹಾರ್ದಿಕ್ ಪಾಂಡ್ಯ ಅವರು ರೋಹಿತ್ ಶರ್ಮಾ ಕುರಿತು ಈ ರೀತಿಯಾಗಿ ಹೇಳಿರ್ತಾರೆ ಸ್ನೇಹಿತರೆ. ರೋಹಿತ್ ಶರ್ಮಾ ಅವರು ಈ ರೀತಿಯಾಗಿ ಬ್ಯಾಟಿಂಗ್ ಆಡುತ್ತಾರೆ ಎಂದು ನಾನು ಕನಸು ಮನಸ್ಸಲ್ಲೂ ಸಹ ಊಹಿಸಿರಲಿಲ್ಲ. ಯಾಕೆಂದರೆ ರೋಹಿತ್ ಶರ್ಮಾ ಅವರು 38ನೇ ವಯಸ್ಸಿನಲ್ಲಿ ತನ್ನ ಫಾಸ್ಟೆಸ್ಟ್ 50, ತನ್ನ ಕೆರಿಯರ್ನಲ್ಲಿ ಫಾಸ್ಟೆಸ್ಟ್ 50 ಹೊಡೆಯುವುದಂದರೆ ಸುಮ್ಮನೆ ತಮಾಷೆಯಾದ ಮಾತಲ್ಲ ಅಂತಲೇ ಹೇಳ್ಬೋದು ಸ್ನೇಹಿತರೆ. ಕೇವಲ 21 ಬಾಲ್ಗಳಲ್ಲೇ ತನ್ನ ಅರ್ಧಶತಕವನ್ನು ಪೂರೈಸುವುದರ ಮೂಲಕ ಎಲ್ಲರಿಗೂ ದಿಗ್ಬೆರಗು ಆಗುವಂತೆ ಪ್ರದರ್ಶನವನ್ನೇ ತೋರಿದರು ಅಂತಲೇ ಹೇಳ್ತಾರೆ ಸ್ನೇಹಿತರೆ. ಹೌದು ಸ್ನೇಹಿತರೆ, ರೋಹಿತ್ ಶರ್ಮಾ ಅವರು ಈ ರೀತಿ ಬ್ಯಾಟಿಂಗ್ ಆಡುತ್ತಾರೆ ಅಂತ ತಿಳಿದೇ ಇರಲಿಲ್ಲ. ಈ ರೀತಿಯ ಬ್ಯಾಟಿಂಗ್ ಪರ್ಫಾರ್ಮೆನ್ಸಿಂದಾಗಿ ಮುಂಬೈ ಇಂಡಿಯನ್ಸ್ ತಂಡವು ತನ್ನ 13 ವರ್ಷಗಳ ಕೆಟ್ಟ ದಾಖಲೆಯನ್ನು ಹೊಂದಿರುವಂಥ ಮೊದಲ ಓಪನಿಂಗ್ ಪಂದ್ಯದಲ್ಲಿ ಸೋಲುವ ದಾಖಲೆಯನ್ನು ಕಡೆಗಳಿಸುವುದರ ಮೂಲಕ ಜಯಭರಿಯಾಗಿ ಬೀರಿದ್ದಂತಲೇ ಹೇಳ್ಬೋದು ಸ್ನೇಹಿತರೆ. ನಿಮಗೇನಿಸ್ತದೆ ಸ್ನೇಹಿತರೆ ರೋಹಿತ್ ಶರ್ಮಾ ಅವರು ಈ ರೀತಿಯ ಬ್ಯಾಟಿಂಗ್ ಎಂದು ಕಾಮೆಂಟ್ ಮಾಡೋದ್ರ ಮೂಲಕ ತಿಳಿಸಿ. ಇನ್ನು ಮಾತು ಮುಂದುವರಿಸಿದ ಹಾರ್ದಿಕ್ ಪಾಂಡ್ಯ ಅವರು ಈ ರೀತಿಯಾಗಿ ಹೇಳುತ್ತಾರೆ ಸ್ನೇಹಿತರೆ. ಮುಂಬೈಕ ರಾಜ ಅಂತ ಒಂದಿಗಿಸಿ ಸುಮ್ಮನೆ ಕರೆಯುವುದಿಲ್ಲ ರೋಹಿತ್ ಶರ್ಮಾ ಅವರನ್ನು. ಯಾವುದೇ ಸಮಯದಲ್ಲಾಗಲಿ ಬಂದಿಗಿಸಿ ನಮಗೆ ಆಪತ್ಬಂಧವರಾಗಿ ಬ್ಯಾಟಿಂಗ್ ಮಾಡುತ್ತಾರೆ ಅಂತಲೇ ಹೇಳಿದ್ದಾರೆ ಸ್ನೇಹಿತರೆ. ಇನ್ನು ಇದೇ ಥರ ಕ್ರಿಕೆಟ್ ಕಂಟೆಂಟ್ಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಹಾಗೆ ಕೆಳಗಡೆ ಕಾಣುವಂಥ ಬೆಲ್ ಐಕಾನ್ ಅನ್ನು ಆನ್ ಅಲ್ಲಿ ಇಟ್ಕೊಳ್ಳಿ.